ಸೊ ಈಗ ಒಂದು ಸರ್ ಬಿ ಜೆ ಪಿ ಒಂದು ಕಾಲದಲ್ಲಿ ಶಿಸ್ತಿಗೆ ಹೆಸರುವಾಗಿರುವಂಥ ಇಲ್ಲಿ ಶಿಸ್ತಿನ ಪಕ್ಷದಲ್ಲಿ ದೊಡ್ಡ 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 ನಾಯಕರೇ ವಾರ್ಗಿಳಿದಿದ್ದಾರೆ. ಶೀತಲ ಸಮರ ನಡೀತಾ ಇದೆ, ವಿಶೇಷವಾಗಿ ಯಡಿಯೂರಪ್ಪನವರು ಮತ್ತು ಬಿ ಎಲ್ ಸಂತೋಷ್ ಅವರ ನಡುವೆ ಅನ್ನುವಂಥದ್ದು. ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ನಾಯಕರು. ಅವರ ಹೆಸರನ್ನು ಯಾರೇ ಎಳೆದು ತರೋದು ಅಷ್ಟು ಸರಿ ಇಲ್ಲ ಅನ್ನೋದು ನನ್ನ ಇದು. ವಿಜೇಂದ್ರ ಅವರು ಅವ್ರ ಹತ್ರ ಚೆನ್ನಾಗೇ ಇದ್ದಾರೆ, ಯಡಿಯೂರಪ್ಪ ಅವರು ಅವರು ಚೆನ್ನಾಗೇ ಇದ್ದಾರೆ. ಯಾವತ್ತೂ ಎಲ್ಲೋ ನಡೆದ ಒಂದು ಘಟನೆಯನ್ನು ಇವತ್ತಿಗೂ ಅದೇ ರೀತಿ ಇಟ್ಕೊಂಡು ಬಿ ಎಲ್ ಸಂತೋಷ್ ಅವರು ಇವರು ಇದ್ರ ಹಿಂದೆ ಇದ್ದಾರೆ, ಇವ್ರು ಹಿಂಗೆ ಇಂಥವುಗಳನ್ನೆಲ್ಲ ನಾವು ಬಿಡಬೇಕು. ಅದಕ್ಕೆ ನಾನು ಹೇಳಿದ್ದು ವ್ಯಕ್ತಿಗಳನ್ನು ತರಬಾರ್ದು. ಒಂದು. ಎರಡನೇದು ನಾನು ಹೇಳೋದು, ಇವತ್ತು ಪಕ್ಷವಾಗಿ ನಾವು ಬೆಳೀಬೇಕು, ವ್ಯಕ್ತಿಗಳಾಗಿ ಅಲ್ಲ. ಈಗ ನನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಟ್ಟರೆ ಇದು ವ್ಯಕ್ತಿಗಾಗಿ ಕೊಟ್ಟಿರೋದಲ್ಲ. ಇವತ್ತಲ್ಲಿ ಕುಳಿತು ನಾವು ಅದನ್ನು ನಿಭಾಯಿಸಲಿಲ್ಲ ಅಂತಂದರೆ ಆಗ ಅದು ವ್ಯಕ್ತಿ ಸರಿ ಇಲ್ಲ ಅಂತ. ನಿಭಾಯಿಸಿದಾಗ ಅದು ವ್ಯಕ್ತಿಗೆ ಬರೋದಿಲ್ಲ, ಪಕ್ಷಕ್ಕೆ ಬರ್ತದೆ. ಹಾಗಾಗಿ ಅದನ್ನು ತಗೊಳ್ಬೇಕು. ಇಲ್ಲಿ ಆ ರೀತಿ ಹಿಂದೆ ಕೀ ಕೊಡೋರು ಯಾರೂ ಇಲ್ಲ ಇಲ್ಲಿ. ಸೊ ಏನೋ ಮನಸ್ತಾಪಗಳು ಸಹಜ. ನೀವು ಹೇಳಿದ್ರಿ ಬಹಳ ಶಿಸ್ತಿನ ಪಾರ್ಟಿ ಅಂತ. ಹೌದು, ನಮ್ಮದು ಶಿಸ್ತಿನ ಪಾರ್ಟಿನೇ, ಶಿಸ್ತು ಇತ್ತು. ಈಗ ಸ್ವಲ್ಪ ಆ ಶಿಸ್ತಿನ ಇದು ಪರ್ಸೆಂಟೇಜಲ್ಲಿ ಸ್ವಲ್ಪ ಕಡಿಮೆ ಅಂತ ನನಗೂ ಅನಿಸ್ತದೆ. ಯಾಕೆ ಅಂದರೆ ಬರೀ ಸಂಘಟನೆಯಾಗೇ ಒಂದು ಪಕ್ಷ ಇರ್ತದಲ್ಲ, ಭಾಳ ಶಿಸ್ತಾಗಿ ನಡ್ಕೊಬರ್ತದೆ. ಯಾರಿಗೂ ಆಸೆ ಆಕಾಂಕ್ಷೆಗಳಿರೋದಿಲ್ಲ. ಒಂದು ಸಾರಿ ಆ ಒಂದು ಈ ಅಧಿಕಾರ ಅನ್ನೋದಿದೆಯಲ್ಲ, ಅಧಿಕಾರದ ಇದನ್ನು ಮುಟ್ಟಿಬಿಟ್ಟ ಮೇಲೆ ಅಲ್ಲಿಗೆ ಸ್ವಲ್ಪ ಸ್ವಾರ್ಥಗಳು ಬೆರೆತು ಬಿಡ್ತದೆ ಅಂತ ಕಾಣುತ್ತೆ ನನಗೆ. ಆವಾಗ ಸ್ವಲ್ಪ ಶಿಸ್ತು ಮೀರ್ತೀವೋ ಅನ್ನೋ ಒಂಥರ ಅನುಮಾನ ನನಗೆ ಈಗ ಕಾಡ್ತಾ ಇದೆ. ಸೊ ಇದು ಆ ಕಾರಣ ಇರಬೇಕೇ ಹೊರತು ಬೇರೆ ಏನಲ್ಲ. ಶಿಸ್ತು ಸಂಘಟನೆ ಒಳಗೆ ಸರಿಯಾದ ಸಂಪೂರ್ಣ ಶಿಸ್ತಿದೆ. ಯಾರು ಸಂಘಟನೆ ಬಿಟ್ಟು ಅಧಿಕಾರವನ್ನು ಅನುಭವಿಸಿದ್ರೋ ಅಲ್ಲಿ ಸ್ವಲ್ಪ ಶಿಸ್ತು ಕಡಿಮೆ ಆಗಿದೆ ಅಂತ ನನಗೂ ಅನಿಸ್ತದೆ. ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಮುಂದಿರುವ ಸವಾಲುಗಳೇನು ಸರ್? ಈಗ ನನಗೆ ಬೇಕಾದಷ್ಟು ಸವಾಲುಗಳಿದೆ. ಈ ಸರ್ಕಾರ ಜನರಿಗೆ ಸ್ಪಂದಿಸಿ ಕೆಲಸ ಮಾಡಲಿಲ್ಲ ಅಂದರೆ ಬಹಳಷ್ಟು ಕೆಲಸ ನಾವು ಮಾಡಬೇಕಾಗತ್ತೆ. ಮಂತ್ರಿ ಆದವರಿಗೆ ಕೇವಲ ಒಂದು ಮಂತ್ರಿಮಂಡಲ, ಒಂದು ಸಚಿವ ಸ್ಥಾನ, ಇಲಾಖೆ, ಆ ಒಂದೇ ಇಲಾಖೆ ಅಷ್ಟನ್ನೇ ನೋಡಬೇಕು. ವಿರೋಧ ಪಕ್ಷದ ಸ್ಥಾನಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿಯ ಸ್ಥಾನದಿಂದ ಹಿಡಿದು ಬೇರೆಲ್ಲ ಮಂತ್ರಿಗಳ ಸ್ಥಾನವನ್ನೂ ನಾವು ಗಮನಿಸಬೇಕಾಗ್ತದೆ. 34 ಮಂತ್ರಿಗಳು, ಅಷ್ಟೂ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರ್ತದೆ. ಇಲ್ಲೆಲ್ಲ ಆಗ್ತಕ್ಕಂಥ ಅನಾಹುತಗಳು ಇರ್ಬೋದು, ವ್ಯತ್ಯಾಸಗಳಿರ್ಬೋದು, ಇವುಗಳೆಲ್ಲನೂ ಗಮನಿಸಬೇಕು. ಪ್ರತಿಯೊಂದಕ್ಕೂ ಉತ್ತರ ಕೊಡೋ ಕೆಲಸ ಮಾಡಬೇಕು. ಉತ್ತರ ಕೊಡೋದು ಅವರು, ಪ್ರಶ್ನೆ ಮಾಡೋವಂಥದ್ದು ನಾವು. ಆದರೆ ಸಾಂದರ್ಭಿಕವಾಗಿ ಆಗ್ತಕ್ಕಂಥ ಇದನ್ನೆಲ್ಲವನ್ನು ಸರ್ಕಾರದ ಗಮನ ಸೆಳೆಯಬೇಕು. ಜನರಿಗೆ ಆದ ತೊಡಕು ತೊಂದರೆಗಳನ್ನು ಎತ್ತಿ ಹಿಡಿದು ಆ ಜನರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಇದು ಒಂದು ದೊಡ್ಡ ಘನ ಕಾರ್ಯ. ದಟ್ ಈಸ್ ವೈ ಪೀಪಲ್ ಸೇ ದಟ್ ಚೀಫ್ ಮಿನಿಸ್ಟರ್ ಇಟ್ ಈಸ್ ಎ ಶಾಡೋ ಚೀಫ್ ಮಿನಿಸ್ಟರ್ ಅಂತ. ಅದರಿಂದಾಗಿ ನಮಗೆ ಜವಾಬ್ದಾರಿಗಳು ಬಹಳ ಇರ್ತದೆ. ಅದೇ ಜವಾಬ್ದಾರಿಗೆ ತಕ್ಕ ಹಾಗೆ ನಾನು ಮೈ ಮರೆತು ಒಂದು ದಿವಸವೂ ಕೂತ್ಕೊಳ್ಳೋನಲ್ಲ. ನನಗೆ ಆರೋಗ್ಯ ಸರಿ ಇಲ್ಲಪ್ಪ ಅಂದಿದ್ದ ದಿವಸ ಎಲ್ಲಾದರೂ ನಾನು ಇರ್ಬೋದು. ಆದರೂ ಕೂಡ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಮನೆಯಲ್ಲಿದ್ದೀನಿ ಅಂತ ನಾನು ಅಂದ್ಕೊಂಡೇ ಇಲ್ಲ ಯಾವತ್ತು. ಪ್ರತಿದಿನ ನನ್ನ ಚಲನವಲನಗಳನ್ನ ಗಮನಿಸೋರ್ಗೆ ಗೊತ್ತಾಗತ್ತೆ. ನಾನು ಜನರ ಸೇವೆಯಲ್ಲಿ ಇರ್ತೇನೆ. ಸರ್ಕಾರದ ಪ್ರತಿಯೊಂದು ತಪ್ಪುಗಳನ್ನು ಎತ್ತಿ ತೋರಿಸುವ ಕೆಲಸವನ್ನು ನಾನು ಮಾಡ್ತೇನೆ. ಇದು ನನ್ನ ಜವಾಬ್ದಾರಿ. ಸರ್, ಈಗ ವಿಧಾನ ಪರಿಷತ್ನ ನಾವು ಕೂಡ ಸುದ್ದಿ ಕವರ್ ಮಾಡುವಾಗ ನೋಡಿದ್ದೀವಿ, ಸದನದಲ್ಲಿ ನೀವು ಸರ್ಕಾರದ ವಿರುದ್ಧ ಹೋರಾಟದ ಧ್ವನಿ ಎತ್ತಾ ಇರ್ತೀರಿ, ಸರ್ಕಾರನ ಇಕ್ಕಟ್ಟಿಗೆ ಸಿಗಾಕ್ಸುವಂಥ ಪ್ರಯತ್ನ ಮಾಡ್ತಾ ಇರ್ತೀರಿ. ಎಲ್ಲೋ ಒಂದು ಕಡೆಗೆ ಬಿ ಜೆ ಪಿಯಲ್ಲಿ ಎಲ್ಲೋ ಒಂದು ಕೋರ್ಡಿನೇಷನ್ನ ಕೊರತೆ ಎದ್ದು ಕಾಣಿಸುತ್ತಲ್ಲ ಸರ್ ಸದನದಲ್ಲಿ? ಇಲ್ಲ, ಅಂಥದ್ದು ನಮ್ಮ ಇದರಲ್ಲಿ ಏನು ಆ ರೀತಿ ಯಾವತ್ತೂ ನಾನು ಗಮನಿಸಿಲ್ಲ. ಕೋರ್ಡಿನೇಷನ್ ಇದ್ದೇ ಇದೆ. ಯಾರಾದರೂ ನನ್ನನ್ನು ವಿರೋಧ ಮಾಡಿದ್ರಾ, ನಾನು ಹೇಳಿದಾಗ ಯಾರಾದರೂ ಸ್ಪಂದಿಸಲಿಲ್ವಾ, ಅಂಥದ್ದು ಬಂದಿದ್ದರೆ ಖಂಡಿತ ನಾನು ಹೇಳ್ತಿದ್ದೆ. ಬಟ್ ಅಲ್ಲಿ ಮೇಲ್ಮನೆಯಲ್ಲಿ ನಮ್ಮಲ್ಲಿ ಒಳ್ಳೆಯ ಕೋಆರ್ಡಿನೇಷನ್ ಇದೆ. ಎಲ್ಲ ಸದಸ್ಯರು ಕೂಡ ಒಬ್ಬರಾದ ಮೇಲೆ ನಾವೇ ಹೇಳ್ತೇವೆ, ನೀವು ಇಂಥದ್ದನ್ನು ಮಾತಾಡಿ. ಈಗ ಗ್ರ್ಯಾಜುಯೇಟಿಂದ ಬಂದಿರೋ ಇರ್ತಾರೆ, ಗ್ರ್ಯಾಜುಯೇಟ್ಸ್ ವಿಷಯ ಬಂದಾಗ ನಾವ್ಯಾರು ತಗೊಳಕ್ಕೆ ಹೋಗಲ್ಲ. ನೋಡಿ,
ಅದು ನಿಮ್ಮನ್ನು ಇದು ಮಾತಾಡಿ, ಯಾಕೆಂದರೆ ಅವ್ರಿಗೂ ಅವಕಾಶ ಸಿಗಬೇಕು ಅಂತ. ಟೀಚರ್ಸಿಂದ ಮಂದಿ ಇರ್ತಾರೆ, ಅವ್ರಿಗೆ ಕೊಡ್ತೀವಿ. ಆಮೇಲೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಬಂದಾಗ ಹೆಣ್ಣು ಮಕ್ಕಳಿಗೂ ಕೊಡ್ತೀವಿ. ಹೀಗೆ ಪ್ರತಿಯೊಬ್ಬರು ನಾವೇ ಮಾತಾಡ್ಕೊಂಡು ನಾವು ಮಾಡ್ತೇವೆ. ನಮ್ಮಲ್ಲಿ ಆ ರೀತಿಯ ಒಂದು ದಿವಸವೂ ಕೂಡ ನಮಗೆ ಹಂಗನ್ಸಿಲ್ಲ. ಓಕೆ ಸರ್, ಕಾಂಗ್ರೆಸ್ನಲ್ಲಿ ದಲಿತ ಸಿ ಎಂ ಕೂಗು ಸಾಕಷ್ಟು ಜೋರಾಗಿ ನಡೀತಾ ಇದೆ. ಪ್ರಯೋಜನ ಏನು? 75 ವರ್ಷಗಳಿಂದಲೂ ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂದ್ಕೊಂಡೇ ವೋಟ್ ಬ್ಯಾಂಕ್ ಮಾಡ್ಕೊಂಡು ಇದುವರೆಗೂ ಮಾಡಿಲ್ಲ. ದೋಖಾ ಸರ್ಕಾರ ಇದು ಕಾಂಗ್ರೆಸ್. ಅದು ದಲಿತರ ಪಾಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದಾರೋ ಅಕ್ಷರ ಸಹ ಸರಿ ಇದೆ. ಯಾವುದೇ ಕಾರಣಕ್ಕೆ ಅವ್ರು ಮಾಡೋದಿಲ್ಲ. ಬಟ್ ಕೂಗು ನಡೀತಾನೆ ಇದೆ. ಯಾವತ್ತೂ ಕೂಡ ಆ ಚಿಂತೆ ಮಾಡಿಲ್ಲ. ಅದಕ್ಕಾಗಿ ಎಲ್ಲರೂ ನಾವೆಲ್ಲ ಹೋರಾಟ ಮಾಡಿ ಬಿಟ್ಬಿಟ್ವಿ. ಬಿಜೆಪಿಯಲ್ಲಿ ಅವಕಾಶ ಇದೆಯಾ ನೋಡಿ, 6 ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು 6 ವರ್ಷ ಆಗಿತ್ತು ಜನತಾದಳ ಬಿಟ್ಟು ಬಂದು. ಮಲ್ಲಿಕಾರ್ಜುನ್ ಖರ್ಗೆ ಅವರು 55 ವರ್ಷದಿಂದ ಇದ್ದಾರೆ. ಪರಮೇಶ್ವರ್ ಇದ್ದಾರೆ, ಕೆ ಎಚ್ ಮುನಿಯಪ್ಪ ಇದ್ದಾರೆ. ಯಾಕೆ ಅವ್ರನ್ನೆಲ್ಲ ಮಾಡ್ಬೋದಾಗಿತ್ತಲ್ಲ. ಹೋಗ್ಲಿ, ಬಸವಲಿಂಗಪ್ಪ ಹಿಂದೆ, ಕೆ ಎಚ್ ರಂಗನಾಥ್, ಟಿ ಎನ್ ನರಸಿಂಹಮೂರ್ತಿ, ಎನ್ ರಾಚಯ್ಯ, ಬಹಳ ಜನರಿದ್ರಲ್ಲ. ಯಾರನ್ನು ಅವರೆಲ್ಲ ಕೇಳಿ ಸತ್ತೇ ಹೋದ್ರು. 92ರಲ್ಲಿ ಬಸವಲಿಂಗಪ್ಪ ಮುಖ್ಯಮಂತ್ರಿ ಆಗೋಗ್ಬಿಟ್ರು ಅಂದ್ಕೊಂಡ್ಬಿಟ್ವಿ ನಾವೆಲ್ಲ. ಆ ಮಟ್ಟಕ್ಕೆ ಬಂತು. ಅವ್ರ ಹೆಸರು ತುಂಬಾ ಕೇಳ್ಪಟ್ಟಿದ್ದಕ್ಕೆ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗೋದ್ರು. ಮತ್ತೆ ಎಸ್ ಎಂ ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆದ್ರು. ಉಪಮುಖ್ಯಮಂತ್ರಿ ಆದ್ರೂ ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ, ಇನ್ನೊಂದು ಮಾಡಲಿಲ್ಲ. ಇಮ್ಮಿಡಿಯೇಟ್ಲಿ ಅವ್ರಿಗೆ ಮಂತ್ರಿನೇ ಕೊಡ್ಲಿಲ್ಲ. ಮುಖ್ಯಮಂತ್ರಿ ಆಗಬೇಕಾಗಿದ್ದವ್ರಿಗೆ ಮಂತ್ರಿಗಿರಿನೇ ಕೊಡ್ಲಿಲ್ಲ. ಆ ರೀತಿ ಅನ್ಯಾಯ ಮಾಡಿಬಿಡ್ತೀವಿ ಈ ಕಾಂಗ್ರೆಸ್ ಸರ್ಕಾರ. ಅಷ್ಟು ದೊಡ್ಡ ಆ ವ್ಯಕ್ತಿತ್ವ ಇಷ್ಟು ಅಪಮಾನ ಮಾಡಿಬಿಡ್ತಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಬ್ರೈನ್ ಎಮರೇಜ್ ಆಗಿ ತೀರ್ಕೊಂಡು ಹೋಗ್ಬಿಟ್ರು ಅವರು. ಎಷ್ಟು ಟೆನ್ಷನ್ ಆಗಿರ್ಬೇಕು ಒಬ್ಬ ದೊಡ್ಡ ವ್ಯಕ್ತಿಗೆ. ಇಂಥ ಪಾಪಿ ಕಾಂಗ್ರೆಸ್ ಇದು. ಇಲ್ಲಿ ದಲಿತರಿಗೆ ಭವಿಷ್ಯ ಇಲ್ಲ. ಅವ್ರು ಏನು ಮಾಡ್ತಾರಂದ್ರೆ, ಒಂದು 2-3 ಕುಟುಂಬ, ನಾನು ಹೇಳಿದೆ ಅಲ್ಲ, 2-3 ಕುಟುಂಬನೇ ನೋಡಿ ದಲಿತರನ್ನ ಹೆಂಗಿಟ್ಟಿದ್ದೀವಿ, ನೋಡಿ ದಲಿತರನ್ನ ಹೆಂಗಿಟ್ಟಿದ್ದೀವಿ ಅಂತ ಅವುಗಳನ್ನ ತೋರಿಸ್ಕೊಂಡೇನೆ ಇಡೀ ದಲಿತ ಸಮುದಾಯಕ್ಕೆ ವಂಚನೆ ಮಾಡ್ತದೆ ಕಾಂಗ್ರೆಸ್. ಆದ್ರಿಂದಾಗಿ ನನಗೆ ಮಾಡ್ತಾರ ಅನ್ಸಲ್ಲ. ನೋಡಿ ನೀವು ಒಂದು ನೋಡಿ, 2008 ಮುಗೀತು, ಪರಮೇಶ್ವರ್ ಅವರು ಅಧ್ಯಕ್ಷರಾದರು. ಸುಮಾರು 8 ವರ್ಷ ಅಧ್ಯಕ್ಷರವರು ಕಾಂಗ್ರೆಸ್ ಪಕ್ಷ. 13ರಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಎಲ್ಲ ಸೇರಿ ಅವ್ರನ್ನ ಸೋಲಿಸ್ಬಿಟ್ರು. ಇವರು ನನ್ನ ನಾಯಕತ್ವದಲ್ಲಿ ಸರ್ಕಾರ ಬರಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ದೇಶ ಸುತ್ತಾ ಇದ್ರೆ, ಇನ್ನು ಕೆಲವರು ಅವ್ರ ವಿರೋಧಿಗಳಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಸುತ್ತಿಬಿಟ್ರು. ಯಾರ್ಯಾರು ಸರ್? ಹೆಸರು ಹೇಳಕ್ ಆಗೋದಿಲ್ಲ ಈಗ ನಾನು. ಅವ್ರಿಗೆಲ್ಲ ಗೊತ್ತಿದೆ ಪಾಪ. ಈಗ ಪಶ್ಚಾತ್ತಾಪ ಪಡ್ತಾರೆ. ಆದ್ರೆ ಬೇಜಾರಾಗಿ ಅವ್ರು ಮುಖ್ಯಮಂತ್ರಿ ಆಗ್ಲಿಲ್ಲ ಬಿಡಿ. ಕೊನೆಯ ಪಕ್ಷ ಉಪಮುಖ್ಯಮಂತ್ರಿ ಕೊಟ್ಟಿ ಅಂತೇಳಿ ಕಣ್ಣೀರು ಹಾಕೊಂಡು ಕೇಳ್ಕೊಂಡ್ರು ಅವರು. ಇಂಥ ಅನ್ಯಾಯ ಮಾಡಿದ್ದೀರಿ ನನಗೆ ಕೊಡಿ ಅಂತ. ಇದೇ 2 ಸಾರಿ ಉಪಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಅವ್ರಿಗೆ ಕರುಣೆನೇ ಬರಲಿಲ್ಲ. ಹೌದ್ರಿ, ದಲಿತರು ಆಗಬೇಕಾಗಿರೋ ಜಾಗದಲ್ಲಿ ಬಂದು ನಾನು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ, ಈ ಪಕ್ಷಕ್ಕೂ ನನಗೂ ಏನು ಸಂಬಂಧ ಇಲ್ಲ, ಅಂಥದ್ರಲ್ಲಿ ನಾನು ಆಗಿದ್ದೀನಿ, ನನಗೆ ಕೊಟ್ಟವ್ರ ಅವಕಾಶ. ಒಂದು ಉಪಮುಖ್ಯಮಂತ್ರಿ ಅವ್ರಿಗೆ ಕೊಡೋಣ ಅನ್ಲೇ ಇಲ್ಲ, ಕೊಡಲೇ ಇಲ್ಲ. ಕೊನೆಗೂ 5 ವರ್ಷ ಆದ್ರೂ ಅಷ್ಟೇ ಅವರು ಬೇಜಾರಾಗಿದ್ರು. ಇನ್ನೊಂದು ಸಾರಿಗೆ ಗೆದ್ದು ಬಂದ್ಮೇಲೆ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಮಾಡ್ಬೇಕಾಯ್ತು. ಕುಮಾರಸ್ವಾಮಿಗೆ ಅವರು ಮುಖ್ಯಮಂತ್ರಿ ನಾನು ಕೊಡಿ ಅಂತ ಕೇಳಲೇ ಇಲ್ಲ. ಇಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ, ಇವ್ರು ಯಾರಾದ್ರೂ ಪರಮೇಶ್ವರ ಯಾರನ್ನ ಆಗ್ಬಿಟ್ಟಾರು ಅಂತೇಳಿ ಹೋಗಿ ಅವ್ರಿಗೆ ಕೊಟ್ಬಿಟ್ರು. ಕೊನೆಯ ಪಕ್ಷ ಹಂಚಿಕೆ ಮಾಡುವಾಗ ಉಪಮುಖ್ಯಮಂತ್ರಿ ಬಂತು, ಇನ್ನು ಅನಿವಾರ್ಯ. ಇದನ್ನು ಏನೋ ಒಂದು ಸಮಯ ಅದು ಮುಖ್ಯಮಂತ್ರಿ ಆಗಿದ್ದವರು ತಿರುಗಿ ಆಗ್ಬಹುದು ಅನ್ನೋಗಿದ್ದಿದ್ರೆ ಭವಿಷ್ಯ ಸಿದ್ದರಾಮಯ್ಯನವರೇ ತಗೊಬಿಡ್ತಿದ್ರು ಅದನ್ನು. ಬಟ್ ಅದು ಏನೋ ಗೌರವಕ್ಕೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋದ್ರೆ ಹೋಗ್ಲಿ ಅಂತ ಅವ್ರಿಗೆ ಕೊಟ್ರು. ಇಲ್ಲ ಅಂತಂದಿದ್ರೆ ಮನಸ್ಸಿಂದ ಉಪಮುಖ್ಯಮಂತ್ರಿ ಕೊಡ್ಲಿಲ್ಲ. ಅದೇ ನಮ್ಮ ಪಾರ್ಟಿ. ನಾನು ನೋಡಿ, ಯಾರು ಹೋರಾಟ ಮಾಡಿಲ್ಲ ಇಲ್ಲಿ. ಏನು 50 ವರ್ಷ ನಾವು ಆಳಿಲ್ಲ. 2ನೇ ಅವಧಿಗೆ ಬಂದ ತಕ್ಷಣನೇ ಕಾರಜೋಳ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ವಿ, ತೋರಿಸ್ಕೊಟ್ವಿ ನಾವು. ಹಾಗೆ ಕಾಂಗ್ರೆಸ್ಗೂ ನಮಗೂ ಇರ್ತಕ್ಕಂಥ ಬದ್ಧತೆ
ದಲಿತ ಸಮುದಾಯಗಳ ಬಗ್ಗೆ ಅದೇ